ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಸಾವಿನ ಸರಣಿ ನಿಲ್ತಾ ಇಲ್ಲ. ಒಂದು ಕಡೆ ಅಧಿಕಾರಿಗಳು, ಇನ್ನೊಂದು ಮಗ್ಗಲಿನಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ. ಈಗದೇ ಲಿಸ್ಟ್ಗೆ ಇನ್ನೊಬ್ಬರು ಸೇರ್ಪಡೆಯಾಗಿದ್ದಾರೆ. ಇದರ ರಿಪೋರ್ಟ್ ನಿಮ್ಮ ಮುಂದೆ. ಆತ್ಮಹತ್ಯೆ. ಸರ್ಕಾರಿ ಅಧಿಕಾರಿಗಳ ಸರಣಿ ಆತ್ಮಹತ್ಯೆ ಕರುನಾಡನ್ನ ಬೆಚ್ಚಿ ಬೀಳಿಸಿದೆ. ವಾಲ್ಮೀಕಿ ನಿಗಮದ ಚಂದ್ರಶೇಖರ್, ಎಸ್ಡಿಎ ಅಧಿಕಾರಿ ರುದ್ರಣ್ಣ, ಪಿಎಸ್ಐ ಪರಶುರಾಮ್, ಸಚಿನ್ ಪಂಚಾಳ್ ಬಳಿಕ ಮತ್ತೊಬ್ಬ ಸರ್ಕಾರಿ ನೌಕರ ಸೂಸೈಡ್ ಮಾಡಿಕೊಂಡಿದ್ದಾರೆ. ನೇಣಿಗೆ ಶರಣಾದ ನಗರಸಭೆ ಸಿಬ್ಬಂದಿ. ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ. ವಿಜಯನಗರ ಜಿಲ್ಲೆಯಲ್ಲಿ ನಗರಸಭೆ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊಸಪೇಟೆ ಕಡ್ಡಿರಾಂಪುರದಲ್ಲಿ ಮಂಜುನಾಥ್ ನೇಣಿಗೆ ಕೊರಳೊಡ್ಡಿದ್ದಾರೆ. ಕಡ್ಡಿರಾಂಪುರ ಗ್ರಾಮದ ಹೋಮ್ ಸ್ಟೇಯಲ್ಲಿ ನೇಣು ಬಿಗಿದುಕೊಂಡು ಮಂಜುನಾಥ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಂಜುನಾಥ್ ಡೆತ್ ನೋಟ್ನಲ್ಲಿ ಸ್ಫೋಟಕ ವಿಷಯ ಬಯಲಾಗಿದೆ. ಸೂಸೈಡ್ಗೆ ಮೇಲಾಧಿಕಾರಿಗಳ ಕಿರುಕುಳ ಕಾರಣ ಎನ್ನಲಾಗಿದೆ. ಮಂಜುನಾಥ್ ಸಾವಿಯಾರು ಹೊಣೆ. ಎಸ್ಡಿಎ ಪೋಸ್ಟ್ ಅಲ್ಲಿದ್ದ ಮಂಜುನಾಥ್ನ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತಂತೆ. ನಗರಸಭೆ ಪೌರಾಯುಕ್ತ ಚಂದ್ರಪ್ಪ, ಕಂದಾಯ ಅಧಿಕಾರಿ ನಾಗರಾಜ್ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ರಂತೆ. ಮೇಲಾಧಿಕಾರಿಗಳ ಕಿರುಕುಳವೇ ತನ್ನ ಸಾವಿಗೆ ಕಾರಣ ಅಂತ ಎಸ್ಡಿಎ ಮಂಜುನಾಥ್ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ಈ ಹಿಂದೆಯೂ ಇದೇ ಮಂಜುನಾಥ್ ಆತ್ಮಹತ್ಯೆಗೆ ಯತ್ನಿಸಿದ್ದಂತೆ. ಕಳೆದ 10 ದಿನದಲ್ಲಿ 2ನೇ ಬಾರಿ ಮಂಜುನಾಥ್ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾರಂತೆ. ಜನವರಿ 1ರಂದು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದ ಮಂಜುನಾಥ್ ಅವತ್ತು ಬದುಕುಳಿದಿದ್ರು. ದಾವಣಗೆರೆಯಲ್ಲಿ ಚಿಕಿತ್ಸೆ ಪಡೆದ ಮಂಜುನಾಥ್ ಗುಣಮುಖರಾಗಿ ವಾಪಸ್ಸಾಗಿದ್ರು. ಇದಾದ ನಂತರದಲ್ಲೂ ಮೇಲಾಧಿಕಾರಿಗಳು ಬೆದರಿಕೆ ಹಾಕಿದ್ರಂತೆ. ಈ ಬಗ್ಗೆ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆಗೆ ಮೃತ ಮಂಜುನಾಥ್ ತಾಯಿ ದೂರನ್ನು ನೀಡಿದ್ದು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ನೌಕರರಿಗೆ ಸರ್ಕಾರ ಆತ್ಮಹತ್ಯೆ ಭಾಗ್ಯ ಏನಾದರೂ ಕರುಣಿಸಿದೆಯಾ ಅನ್ನೋ ಪ್ರಶ್ನೆ ಹುಟ್ಟೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಸಾವಿನ ಸರಣಿ ನಿಲ್ತಾ ಇಲ್ಲ. ಒಂದು ಕಡೆ ಅಧಿಕಾರಿಗಳು, ಇನ್ನೊಂದು ಮಗ್ಗಲಿನಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ. ಈಗದೇ ಲಿಸ್ಟ್ಗೆ ಇನ್ನೊಬ್ಬರು ಸೇರ್ಪಡೆಯಾಗಿದ್ದಾರೆ. ಇದರ ರಿಪೋರ್ಟ್ ನಿಮ್ಮ ಮುಂದೆ. ಆತ್ಮಹತ್ಯೆ. ಸರ್ಕಾರಿ ಅಧಿಕಾರಿಗಳ ಸರಣಿ ಆತ್ಮಹತ್ಯೆ ಕರುನಾಡನ್ನ ಬೆಚ್ಚಿ ಬೀಳಿಸಿದೆ. ವಾಲ್ಮೀಕಿ ನಿಗಮದ ಚಂದ್ರಶೇಖರ್, ಎಸ್ಡಿಎ ಅಧಿಕಾರಿ ರುದ್ರಣ್ಣ, ಪಿಎಸ್ಐ ಪರಶುರಾಮ್, ಸಚಿನ್ ಪಂಚಾಳ್ ಬಳಿಕ ಮತ್ತೊಬ್ಬ ಸರ್ಕಾರಿ ನೌಕರ ಸೂಸೈಡ್ ಮಾಡಿಕೊಂಡಿದ್ದಾರೆ. ನೇಣಿಗೆ ಶರಣಾದ ನಗರಸಭೆ ಸಿಬ್ಬಂದಿ. ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ. ವಿಜಯನಗರ ಜಿಲ್ಲೆಯಲ್ಲಿ ನಗರಸಭೆ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊಸಪೇಟೆ ಕಡ್ಡಿರಾಂಪುರದಲ್ಲಿ ಮಂಜುನಾಥ್ ನೇಣಿಗೆ ಕೊರಳೊಡ್ಡಿದ್ದಾರೆ. ಕಡ್ಡಿರಾಂಪುರ ಗ್ರಾಮದ ಹೋಮ್ ಸ್ಟೇಯಲ್ಲಿ ನೇಣು ಬಿಗಿದುಕೊಂಡು ಮಂಜುನಾಥ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಂಜುನಾಥ್ ಡೆತ್ ನೋಟ್ನಲ್ಲಿ ಸ್ಫೋಟಕ ವಿಷಯ ಬಯಲಾಗಿದೆ. ಸೂಸೈಡ್ಗೆ ಮೇಲಾಧಿಕಾರಿಗಳ ಕಿರುಕುಳ ಕಾರಣ ಎನ್ನಲಾಗಿದೆ. ಮಂಜುನಾಥ್ ಸಾವಿಯಾರು ಹೊಣೆ. ಎಸ್ಡಿಎ ಪೋಸ್ಟ್ ಅಲ್ಲಿದ್ದ ಮಂಜುನಾಥ್ನ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತಂತೆ. ನಗರಸಭೆ ಪೌರಾಯುಕ್ತ ಚಂದ್ರಪ್ಪ, ಕಂದಾಯ ಅಧಿಕಾರಿ ನಾಗರಾಜ್ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ರಂತೆ. ಮೇಲಾಧಿಕಾರಿಗಳ ಕಿರುಕುಳವೇ ತನ್ನ ಸಾವಿಗೆ ಕಾರಣ ಅಂತ ಎಸ್ಡಿಎ ಮಂಜುನಾಥ್ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ಈ ಹಿಂದೆಯೂ ಇದೇ ಮಂಜುನಾಥ್ ಆತ್ಮಹತ್ಯೆಗೆ ಯತ್ನಿಸಿದ್ದಂತೆ. ಕಳೆದ 10 ದಿನದಲ್ಲಿ 2ನೇ ಬಾರಿ ಮಂಜುನಾಥ್ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾರಂತೆ. ಜನವರಿ 1ರಂದು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದ ಮಂಜುನಾಥ್ ಅವತ್ತು ಬದುಕುಳಿದಿದ್ರು. ದಾವಣಗೆರೆಯಲ್ಲಿ ಚಿಕಿತ್ಸೆ ಪಡೆದ ಮಂಜುನಾಥ್ ಗುಣಮುಖರಾಗಿ ವಾಪಸ್ಸಾಗಿದ್ರು. ಇದಾದ ನಂತರದಲ್ಲೂ ಮೇಲಾಧಿಕಾರಿಗಳು ಬೆದರಿಕೆ ಹಾಕಿದ್ರಂತೆ. ಈ ಬಗ್ಗೆ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆಗೆ ಮೃತ ಮಂಜುನಾಥ್ ತಾಯಿ ದೂರನ್ನು ನೀಡಿದ್ದು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ನೌಕರರಿಗೆ ಸರ್ಕಾರ ಆತ್ಮಹತ್ಯೆ ಭಾಗ್ಯ ಏನಾದರೂ ಕರುಣಿಸಿದೆಯಾ ಅನ್ನೋ ಪ್ರಶ್ನೆ ಹುಟ್ಟೋದಂತೂ ಸತ್ಯ.
ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಸಾವಿನ ಸರಣಿ ನಿಲ್ತಾ ಇಲ್ಲ. ಒಂದು ಕಡೆ ಅಧಿಕಾರಿಗಳು, ಇನ್ನೊಂದು ಮಗ್ಗಲ್ನಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ. ಈಗದೇ ಲಿಸ್ಟ್ಗೆ ಇನ್ನೊಬ್ಬರು ಸೇರ್ಪಡೆಯಾಗಿದ್ದಾರೆ. ಇದರ ರಿಪೋರ್ಟ್ ನಿಮ್ಮ ಮುಂದೆ. ಆತ್ಮಹತ್ಯೆ. ಸರ್ಕಾರಿ ಅಧಿಕಾರಿಗಳ ಸರಣಿ ಆತ್ಮಹತ್ಯೆ ಕರುನಾಡನ್ನ ಬೆಚ್ಚಿ ಬೀಳಿಸಿದೆ. ವಾಲ್ಮೀಕಿ ನಿಗಮದ ಚಂದ್ರಶೇಖರ್, ಎಸ್ಡಿಎ ಅಧಿಕಾರಿ ರುದ್ರಣ್ಣ, ಪಿಎಸ್ಐ ಪರಶುರಾಮ್, ಸಚಿನ್ ಪಂಚಾಳ್ ಬಳಿಕ ಮತ್ತೊಬ್ಬ ಸರ್ಕಾರಿ ನೌಕರ ಸೂಸೈಡ್ ಮಾಡಿಕೊಂಡಿದ್ದಾರೆ. ನೇಣಿಗೆ ಶರಣಾದ ನಗರಸಭೆ ಸಿಬ್ಬಂದಿ. ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ. ವಿಜಯನಗರ ಜಿಲ್ಲೆಯಲ್ಲಿ ನಗರಸಭೆ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊಸಪೇಟೆ ಕಟ್ಟಿರಾಂಪುರದಲ್ಲಿ ಮಂಜುನಾಥ್ ನೇಣಿಗೆ ಕೊರಳೊಡ್ಡಿದ್ದಾರೆ. ಕಟ್ಟಿರಾಂಪುರ ಗ್ರಾಮದ ಹೋಮ್ ಸ್ಟೇಯಲ್ಲಿ ನೇಣು ಬಿಗಿದುಕೊಂಡು ಮಂಜುನಾಥ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಂಜುನಾಥ್ ಡೆತ್ ನೋಟ್ನಲ್ಲಿ ಸ್ಫೋಟಕ ವಿಷಯ ಬಯಲಾಗಿದೆ. ಸೂಸೈಡ್ಗೆ ಮೇಲಾಧಿಕಾರಿಗಳ ಕಿರುಕುಳ ಕಾರಣ ಎನ್ನಲಾಗಿದೆ. ಮಂಜುನಾಥ್ ಸಾವಿಯಾರು ಹೊಣೆ. ಎಸ್ಡಿಎ ಪೋಸ್ಟ್ ಅಲ್ಲಿದ್ದ ಮಂಜುನಾಥ್ನ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತಂತೆ. ನಗರಸಭೆ ಪೌರಾಯುಕ್ತ ಚಂದ್ರಪ್ಪ, ಕಂದಾಯ ಅಧಿಕಾರಿ ನಾಗರಾಜ್ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ರಂತೆ. ಮೇಲಾಧಿಕಾರಿಗಳ ಕಿರುಕುಳವೇ ತನ್ನ ಸಾವಿಗೆ ಕಾರಣ ಅಂತ ಎಸ್ಡಿಎ ಮಂಜುನಾಥ್ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ಈ ಹಿಂದೆಯೂ ಇದೇ ಮಂಜುನಾಥ್ ಆತ್ಮಹತ್ಯೆಗೆ ಯತ್ನಿಸಿದ್ದಂತೆ. ಕಳೆದ 10 ದಿನದಲ್ಲಿ 2ನೇ ಬಾರಿ ಮಂಜುನಾಥ್ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾರಂತೆ. ಜನವರಿ 1ರಂದು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದ ಮಂಜುನಾಥ್ ಅವತ್ತು ಬದುಕುಳಿದಿದ್ರು. ದಾವಣಗೆರೆಯಲ್ಲಿ ಚಿಕಿತ್ಸೆ ಪಡೆದ ಮಂಜುನಾಥ್ ಗುಣಮುಖರಾಗಿ ವಾಪಸ್ಸಾಗಿದ್ರು. ಇದಾದ ನಂತರದಲ್ಲೂ ಮೇಲಾಧಿಕಾರಿಗಳು ಬೆದರಿಕೆ ಹಾಕಿದ್ರಂತೆ. ಈ ಬಗ್ಗೆ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆಗೆ ಮೃತ ಮಂಜುನಾಥ್ ತಾಯಿ ದೂರನ್ನು ನೀಡಿದ್ದು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ನೌಕರರಿಗೆ ಸರ್ಕಾರ ಆತ್ಮಹತ್ಯೆ ಭಾಗ್ಯ ಏನಾದರೂ ಕರುಣಿಸಿದೆಯಾ ಅನ್ನೋ ಪ್ರಶ್ನೆ ಹುಟ್ಟೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಸಾವಿನ ಸರಣಿ ನಿಲ್ತಾ ಇಲ್ಲ. ಒಂದು ಕಡೆ ಅಧಿಕಾರಿಗಳು, ಇನ್ನೊಂದು ಮಗ್ಗಲ್ನಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ. ಈಗದೇ ಲಿಸ್ಟ್ಗೆ ಇನ್ನೊಬ್ಬರು ಸೇರ್ಪಡೆಯಾಗಿದ್ದಾರೆ. ಇದರ ರಿಪೋರ್ಟ್ ನಿಮ್ಮ ಮುಂದೆ. ಆತ್ಮಹತ್ಯೆ. ಸರ್ಕಾರಿ ಅಧಿಕಾರಿಗಳ ಸರಣಿ ಆತ್ಮಹತ್ಯೆ ಕರುನಾಡನ್ನ ಬೆಚ್ಚಿ ಬೀಳಿಸಿದೆ. ವಾಲ್ಮೀಕಿ ನಿಗಮದ ಚಂದ್ರಶೇಖರ್, ಎಸ್ಡಿಎ ಅಧಿಕಾರಿ ರುದ್ರಣ್ಣ, ಪಿಎಸ್ಐ ಪರಶುರಾಮ್, ಸಚಿನ್ ಪಂಚಾಳ್ ಬಳಿಕ ಮತ್ತೊಬ್ಬ ಸರ್ಕಾರಿ ನೌಕರ ಸೂಸೈಡ್ ಮಾಡಿಕೊಂಡಿದ್ದಾರೆ. ನೇಣಿಗೆ ಶರಣಾದ ನಗರಸಭೆ ಸಿಬ್ಬಂದಿ. ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ. ವಿಜಯನಗರ ಜಿಲ್ಲೆಯಲ್ಲಿ ನಗರಸಭೆ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊಸಪೇಟೆ ಕಟ್ಟಿರಾಂಪುರದಲ್ಲಿ ಮಂಜುನಾಥ್ ನೇಣಿಗೆ ಕೊರಳೊಡ್ಡಿದ್ದಾರೆ. ಕಟ್ಟಿರಾಂಪುರ ಗ್ರಾಮದ ಹೋಮ್ ಸ್ಟೇಯಲ್ಲಿ ನೇಣು ಬಿಗಿದುಕೊಂಡು ಮಂಜುನಾಥ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಂಜುನಾಥ್ ಡೆತ್ ನೋಟ್ನಲ್ಲಿ ಸ್ಫೋಟಕ ವಿಷಯ ಬಯಲಾಗಿದೆ. ಸೂಸೈಡ್ಗೆ ಮೇಲಾಧಿಕಾರಿಗಳ ಕಿರುಕುಳ ಕಾರಣ ಎನ್ನಲಾಗಿದೆ. ಮಂಜುನಾಥ್ ಸಾವಿಯಾರು ಹೊಣೆ. ಎಸ್ಡಿಎ ಪೋಸ್ಟ್ ಅಲ್ಲಿದ್ದ ಮಂಜುನಾಥ್ನ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತಂತೆ. ನಗರಸಭೆ ಪೌರಾಯುಕ್ತ ಚಂದ್ರಪ್ಪ, ಕಂದಾಯ ಅಧಿಕಾರಿ ನಾಗರಾಜ್ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ರಂತೆ. ಮೇಲಾಧಿಕಾರಿಗಳ ಕಿರುಕುಳವೇ ತನ್ನ ಸಾವಿಗೆ ಕಾರಣ ಅಂತ ಎಸ್ಡಿಎ ಮಂಜುನಾಥ್ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ಈ ಹಿಂದೆಯೂ ಇದೇ ಮಂಜುನಾಥ್ ಆತ್ಮಹತ್ಯೆಗೆ ಯತ್ನಿಸಿದ್ದಂತೆ. ಕಳೆದ 10 ದಿನದಲ್ಲಿ 2ನೇ ಬಾರಿ ಮಂಜುನಾಥ್ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾರಂತೆ. ಜನವರಿ 1ರಂದು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದ ಮಂಜುನಾಥ್ ಅವತ್ತು ಬದುಕುಳಿದಿದ್ರು. ದಾವಣಗೆರೆಯಲ್ಲಿ ಚಿಕಿತ್ಸೆ ಪಡೆದ ಮಂಜುನಾಥ್ ಗುಣಮುಖರಾಗಿ ವಾಪಸ್ಸಾಗಿದ್ರು. ಇದಾದ ನಂತರದಲ್ಲೂ ಮೇಲಾಧಿಕಾರಿಗಳು ಬೆದರಿಕೆ ಹಾಕಿದ್ರಂತೆ. ಈ ಬಗ್ಗೆ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆಗೆ ಮೃತ ಮಂಜುನಾಥ್ ತಾಯಿ ದೂರನ್ನು ನೀಡಿದ್ದು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ.
ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ನೌಕರರಿಗೆ ಸರ್ಕಾರ ಆತ್ಮಹತ್ಯೆ ಭಾಗ್ಯ ಏನಾದರೂ ಕರುಣಿಸಿದೆಯಾ ಅನ್ನೋ ಪ್ರಶ್ನೆ ಹುಟ್ಟೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಸಾವಿನ ಸರಣಿ ನಿಲ್ತಾ ಇಲ್ಲ. ಒಂದು ಕಡೆ ಅಧಿಕಾರಿಗಳು, ಇನ್ನೊಂದು ಮಗ್ಗಲ್ನಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ. ಈಗದೇ ಲಿಸ್ಟ್ಗೆ ಇನ್ನೊಬ್ಬರು ಸೇರ್ಪಡೆಯಾಗಿದ್ದಾರೆ. ಇದರ ರಿಪೋರ್ಟ್ ನಿಮ್ಮ ಮುಂದೆ. ಆತ್ಮಹತ್ಯೆ. ಸರ್ಕಾರಿ ಅಧಿಕಾರಿಗಳ ಸರಣಿ ಆತ್ಮಹತ್ಯೆ ಕರುನಾಡನ್ನ ಬೆಚ್ಚಿ ಬೀಳಿಸಿದೆ. ವಾಲ್ಮೀಕಿ ನಿಗಮದ ಚಂದ್ರಶೇಖರ್, ಎಸ್ಡಿಎ ಅಧಿಕಾರಿ ರುದ್ರಣ್ಣ, ಪಿಎಸ್ಐ ಪರಶುರಾಮ್, ಸಚಿನ್ ಪಂಚಾಳ್ ಬಳಿಕ ಮತ್ತೊಬ್ಬ ಸರ್ಕಾರಿ ನೌಕರ ಸೂಸೈಡ್ ಮಾಡಿಕೊಂಡಿದ್ದಾರೆ. ನೇಣಿಗೆ ಶರಣಾದ ನಗರಸಭೆ ಸಿಬ್ಬಂದಿ. ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ. ವಿಜಯನಗರ ಜಿಲ್ಲೆಯಲ್ಲಿ ನಗರಸಭೆ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊಸಪೇಟೆ ಕಡ್ಡಿರಾಂಪುರದಲ್ಲಿ ಮಂಜುನಾಥ್ ನೇಣಿಗೆ ಕೊರಳೊಡ್ಡಿದ್ದಾರೆ. ಕಡ್ಡಿರಾಂಪುರ ಗ್ರಾಮದ ಹೋಮ್ ಸ್ಟೇಯಲ್ಲಿ ನೇಣು ಬಿಗಿದುಕೊಂಡು ಮಂಜುನಾಥ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಂಜುನಾಥ್ ಡೆತ್ ನೋಟ್ನಲ್ಲಿ ಸ್ಫೋಟಕ ವಿಷಯ ಬಯಲಾಗಿದೆ. ಸೂಸೈಡ್ಗೆ ಮೇಲಾಧಿಕಾರಿಗಳ ಕಿರುಕುಳ ಕಾರಣ ಎನ್ನಲಾಗಿದೆ. ಮಂಜುನಾಥ್ ಸಾವಿಯಾರು ಹೊಣೆ. ಎಸ್ಡಿಎ ಪೋಸ್ಟ್ ಅಲ್ಲಿದ್ದ ಮಂಜುನಾಥ್ನ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತಂತೆ. ನಗರಸಭೆ ಪೌರಾಯುಕ್ತ ಚಂದ್ರಪ್ಪ, ಕಂದಾಯ ಅಧಿಕಾರಿ ನಾಗರಾಜ್ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ರಂತೆ. ಮೇಲಾಧಿಕಾರಿಗಳ ಕಿರುಕುಳವೇ ತನ್ನ ಸಾವಿಗೆ ಕಾರಣ ಅಂತ ಎಸ್ಡಿಎ ಮಂಜುನಾಥ್ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ಈ ಹಿಂದೆಯೂ ಇದೇ ಮಂಜುನಾಥ್ ಆತ್ಮಹತ್ಯೆಗೆ ಯತ್ನಿಸಿದ್ದಂತೆ. ಕಳೆದ 10 ದಿನದಲ್ಲಿ 2ನೇ ಬಾರಿ ಮಂಜುನಾಥ್ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾರಂತೆ. ಜನವರಿ 1ರಂದು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದ ಮಂಜುನಾಥ್ ಅವತ್ತು ಬದುಕುಳಿದಿದ್ರು. ದಾವಣಗೆರೆಯಲ್ಲಿ ಚಿಕಿತ್ಸೆ ಪಡೆದ ಮಂಜುನಾಥ್ ಗುಣಮುಖರಾಗಿ ವಾಪಸ್ಸಾಗಿದ್ರು. ಇದಾದ ನಂತರದಲ್ಲೂ ಮೇಲಾಧಿಕಾರಿಗಳು ಬೆದರಿಕೆ ಹಾಕಿದ್ರಂತೆ. ಈ ಬಗ್ಗೆ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆಗೆ ಮೃತ ಮಂಜುನಾಥ್ ತಾಯಿ ದೂರನ್ನು ನೀಡಿದ್ದು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ನೌಕರರಿಗೆ ಸರ್ಕಾರ ಆತ್ಮಹತ್ಯೆ ಭಾಗ್ಯ ಏನಾದರೂ ಕರುಣಿಸಿದೆಯಾ ಅನ್ನೋ ಪ್ರಶ್ನೆ ಹುಟ್ಟೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.